ನೂತನ ರಾಜ್ಯ ಸರ್ಕಾರ ಹಾಗೂ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದಿಸಿ ಸ್ವಾಗತಿಸುತ್ತೇವೆ. ನೂತನ ಸರ್ಕಾರದಲ್ಲಿ ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಮನವಿ ಏನಂದ್ರೆ, ಹಿರಿಯ ಮಾದಿಗ ಸಮುದಾಯದ ಹಿರಿಯ ಸಚಿವರು, ರಾಜಕೀಯ ಮುತ್ಸದ್ದಿಗಳಾದ ಕೆ.ಎಚ್. ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತೆ ಸಮಾಜ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಜೊತೆಗೆ ಮತ್ತೊಬ್ಬ ರಾಜಕೀಯ ಹಿರಿಯ ಮುತ್ಸದ್ದಿ R.B. ತಿಮ್ಮಾಪುರ್ ಅವರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು, ಪ್ರಬಲ ಖಾತೆಯನ್ನ ಕೊಡಬೇಕು. ಹಾಗೇನೆ ಮತ್ತೊಬ್ಬರು 6 ಜನ ಗೆದ್ದಿದ್ದಾರೆ ಮಾದಿಗ ಸಮಾಜದಲ್ಲಿ, ಮತ್ತೊಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು, ಒಟ್ಟು 3 ಜನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಜೊತೆಗೆ ಕಳೆದ 13 ವರ್ಷಗಳಿಂದ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾದಿಗ ಸಮಾಜದವರಿಗೆ, ಆ ಸಮಾಜದಲ್ಲಿರ್ತ ಕಟ್ಟಕಡೆ ಸಮಾಜ 59 ಅಲೆಮಾರಿ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಿಲ್ಲ, ವಿಫಲವಾಗಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಅಭಿವೃದ್ಧಿ ಕಡೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಸ್ವತಃ ಸಂವಿಧಾನ ಜಾರಿಯಾಗಿ 75 ವರ್ಷಗಳಿಂದಲೂ ಕೂಡ ಮೀಸಲಾತಿನೂ ಸಿಕ್ಕಿಲ್ಲ, ಸಮಾಜಕ್ಕೆ ಅಭಿವೃದ್ಧಿನೂ ಸಿಕ್ಕಿಲ್ಲ. ಈ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆಗಿದೆ, ಒಳ ಮೀಸಲಾತಿನೂ ಸಹ ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. 56,000 ಉದ್ಯೋಗ ನೇಮಕಾತಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಅಲ್ಲಿ 14 ಬಿಂದುಗಳು ಬಂದ್ರೆ 15 ಬರ್ದಾ ಇದ್ರೆ 14 ಬಂದ್ರೆ, ಅಥವಾ 3 SC ಬರ್ದಾ ಇದ್ರೆ 2 ಬಂದ್ರೆ ಉದ್ಯೋಗ, ಅದನ್ನ SC ಜನರಲ್ ಅಂತ ಮಾಡಿದ್ದಾರೆ. SC ಜನರಲ್ ಅಂತ ಎಲ್ಲಿದೆ? SC ಜನರಲ್ ಅಂತ ಸಂವಿಧಾನದಾಗ ಇಲ್ಲೂ ಇಲ್ಲ. ಇದು ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಇದು ಕಂಟೆಂಪ್ಟ್ ಕೋರ್ಟ್. ಇದು SC ಜನರಲ್ ಅಂತ ಮಾಡಿದ್ರೆ ಒಂದು ಅಧಿಸೂಚನೆ ಹೊಡಿಸ್ಬಿಟ್ರೆ ಅಧಿಸೂಚನೆ ಮೀಸಲಾತಿ ಹೇಳ್ತದ? ಮೀಸಲಾತಿನ 15(4), 16(4) ಪ್ರಕಾರನೇ ಮಾಡಬೇಕು. ಅದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್, ಅದು ಸಮವರ್ತ ಪಟ್ಟಿ. ಅದು ಸಂವಿಧಾನದಲ್ಲಿ ಏನು ಕಾಲಂ 14, 15ನೇ 4 ಶಿಕ್ಷಣ, 16ನೇ 4 ಉದ್ಯೋಗ ಅಂತ ಇದೆ, ಆ ಪ್ರಕಾರನೇ ಮಾಡಬೇಕಾಗಿದೆ. ಎಲ್ಲಾ ರಾಜ್ಯದಲ್ಲೂ ಕೂಡ ಆ ಪ್ರಕಾರನೇ ಮಾಡಿದ್ದಾರೆ. SC ಜನರಲ್ ಅಂತ ಡಿವೈಡ್ ಎಲ್ಲಿ ಮಾಡಿದ್ದಾರೆ? ಅದರಲ್ಲಿ ಅಂದ್ರೆ ಒಳ ಮೀಸಲಾತಿಯನ್ನ ಕೋಟಿ ತಗಲಕ್ಕೋಸ್ಕರ, ಒಳ ಮೀಸಲಾತಿ 35 ವರ್ಷದ ಹೋರಾಟಗಳು ವಿಫಲ ಮಾಡಕ್ಕೋಸ್ಕರ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೊಚ್ಚೇಕಕ್ಕೋಸ್ಕರ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಮತವತ್ತಾಣಕ್ಕೋಸ್ಕರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳ್ತೀರಿ. ಪಕ್ಕದಲ್ಲಿ ಆಂಧ್ರ, ತೆಲಂಗಾಣದಲ್ಲಿ SCP TSP ಅಲ್ಲಿರ್ತಕ್ಕಂಥ ಸೌಲಭ್ಯ ಪಟ್ಟಿಗಳಲ್ಲಿ, ಯೋಜನೆಗಳಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟೊಂದು ಬದ್ಧತೆ ಇದೆ, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂತ ಇದ್ದವರು ಒಳ ಮೀಸಲಾತಿ ಬಗ್ಗೆ ಈ ರೀತಿಯ ಗೊಂದಲವನ್ನ ಮಾಡ್ತೀರಾ? ನೀವು ಹಿಂದುಳಿದವರು ಕಾಂತರಾಜ್ ವರದಿ ಕೂಡ ಆಯೋಗದ ಜಾರಿ ಮಾಡಲಿಲ್ಲ, ಬರೀ ಅಧಿಕಾರದಾಗ ಎಂಟಿಕೊಂಡು ಅತ್ಯಂತ ತೀರ ಅನ್ಯಾಯ ಮಾಡಿದವರು ಅಂದ್ರೆ, ದ್ರೋಹ ಮಾಡಿದವರು ಅಂದ್ರೆ ಮಾದಿಗ ಜಾತಿಗೆ ಸಿದ್ದರಾಮಯ್ಯನವರು, ಅವರು ಸರ್ಕಾರ. SCಗಳಲ್ಲಿ ಕಿತ್ತಾಟ ತಂದಿಕ್ತವ್ರು ಅಂತಂದ್ರೆ ಸಿದ್ದರಾಮಯ್ಯನವರು. ಡಿವೈಡ್ ಅಂಡ್ ರೂಲ್ ನಮ್ಮಲ್ಲೇ ಹೊಡೆದಾಕಿ, ಆಮೇಲೆ ಲೆಫ್ಟ್ ರೈಟ್ ಹೊಡೆದಾಕಿ, ಆಮೇಲೆ ದಲಿತ ಸಂಘನ ಹೊಡೆದಾಕಿ ಒಂಚೂರ್ನ ನಿನ್ ಜೊತೆಗೆ ಇಟ್ಕೊಂಡವ್ರು ಸಿದ್ದರಾಮಯ್ಯನವರು. ಅವ್ರ ಜೊತೆಗಿದ್ದಾರೆ ಕೆಲವರು ಮತ ಹಿಡಕರು, MLC ಕೊಡಿ, ಚೇರ್ಮನ್ ಕೊಡಿ. ಅವರು ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಮಾತಾಡೋರು. ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಯಾರು ಮಾತಾಡ್ತೀರಿ? ಈ ಕಟ್ಟಕಡೆ ಸಮಾಜದ ವಿರುದ್ಧ ಯಾರು ಮಾತಾಡ್ತೀರಿ? ಸಂವಿಧಾನದ ವಿರುದ್ಧ ಮಾತಾಡ್ದಂಗೆ, ಸಾಮಾಜಿಕ ನ್ಯಾಯದ ವಿರುದ್ಧ ಮಾತಾಡ್ದಂಗೆ. ಎಂದಾದ್ರೂ ಕೂಡ ಈ ಕಟ್ಟಕಡೆ ಸಮಾಜ ಇದಾವಲ್ಲ, ಅಲೆಮಾರಿಗಳು 40 ಜಾತಿಗಳಲ್ಲಿ, 101 ಜಾತಿ 40 ಜಾತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಒಬ್ಬಿಲ್ಲ. ಇನ್ನೊಂದು 20 ಜಾತಿಗಳು ಸಂವಿಧಾನ ಜಾರಿಯಾಗಿಂದ ಅರ್ಜಿನೇ ಹಾಕಿಲ್ಲ. ಪ್ರಬುದ್ಧ ಯೋಜನೆಗಳು, ವಿದ್ಯಾಸಿರಿ ಯೋಜನೆಗೆ ಅರ್ಜಿನೇ ಹಾಕಿಲ್ಲ 40 ಜಾತಿಗಳು. ಸುಮಾರು 93 ಜಾತಿಗಳು MP MLAಗಳು ಇಲ್ಲ.
ಯಾರೋ ಒಬ್ರು ಎಂ ಪಿ ಎಲ್ ಅವರಲ್ಲಿ, ಡಾಕ್ಟರ್ ಇಂಜಿನಿಯರ್ಸ್ಗಳು ಇಲ್ಲ ಅವರಲ್ಲಿ. ಅದನ್ನ ನಾವು ಕೇಳೋದ್ ಬೇಡವಾ? ಅದು ರಿಯಲ್ ಸಾಮಾಜಿಕ ನ್ಯಾಯ. ಅಂಬೇಡ್ಕರ್ ವಾದ ಅಂತ ಏನ್ ಹೇಳ್ಕೊಂಬರ್ರಿ, ಬುದ್ಧವಾದ ಅಂತ ಏನ್ ಹೇಳ್ಕೊಂಬಂದ್ರಿ, ಬುದ್ಧ ತತ್ವ ಅಂತ ಏನ್ ಹೇಳ್ಕೊಂಬಂದ್ರಿ, ಅವರೇನೆ ಇವತ್ತು ಮನುವಾದ ಮಾಡ್ತಾರೆ. ಮನುವಾದಿಗಳು ಅಂತ ಬೇರೆಯವ್ರು ಬೈತಾರೆ, RSS ಅಂತ ಬೇರೆಯವ್ರು ಬೈತೀರಿ. ಬೈಯಕ್ಕೆ ಅಂದ್ರೆ ನೈತಿಕ ಹಕ್ಕಿದೆ ನಿಮ್ಗೆ? ಇಲ್ಲೇ ಸಮಾಜನೇ ನೀವು ಕಣ್ತರ್ದ್ ನೋಡಿಲ್ಲಲ್ರಿ, ಕಟ್ಟಕಡೆ ಸಮಾಜನ. ಒಲಮಾದಿಗರ ಗಲಾಟೆ ಕಳೆದ 50 ವರ್ಷಕ್ಕೂ ಹೆಚ್ಚು ವರ್ಷಗಳ ದೀರ್ಘಕಾಲದ ದಾಖಲೆ ಇದೆ. ನಾವು DSS ಕಟ್ಟುವಾಗೆ ಜಗಳ ಇತ್ತು. ಇವತ್ತು ಜಾಸ್ತಿ ಆಗಿದೆ. ಇದು ರಾಜಕಾರಣ ಮಾಡುವಂತವ್ರು ಜಾಸ್ತಿ ಮಾಡಿದ್ದಾರೆ. ಅದನ್ನು ಈ ಸಮಾಜನ ಕಿತ್ತಾಡಿಸಿದ್ದಾರೆ, ಒಳ ಮೀಸಲಾತಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇಲ್ಲಿ 8 ಜನ ಸತ್ತಿದ್ದಾರೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ. ಆಂಧ್ರದಲ್ಲಿ 35 ಜನ ಸತ್ತೋಗಿದ್ರು ಒಳ ಮೀಸಲಾತಿ ಹೋರಾಟಗಾರರು. ಪ್ರಾಣ ಕೊಟ್ಟಿದ್ದಾರೆ. ತಮ್ಮ ಬೆವರಿನ ಮೂಲಕ, ರಕ್ತದ ಮೂಲಕ, ಕಣ್ಣೀರಿನ ಮೂಲಕ ಒಳ ಮೀಸಲಾತಿ ಹೋರಾಟ ನಡೆಸಿದ್ದಾರೆ ಮೂಲ ಹೋರಾಟಗಾರರು. ಅದನ್ನ ಮನೆಗಾಣಬೇಕಾಗಿದೆ ಸರ್ಕಾರ ಮತ್ತು ಅಂಬೇಡ್ಕರ್ ಹೃದಯ ಮತ್ತು ಕಣ್ಣಿನಿಂದ ಒಳ ಮೀಸಲಾತಿ ನೋಡಬೇಕಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವಾಗೂ ಕೂಡ ಸಂವಿಧಾನಕ್ಕೆ, ಮೂಲ ಸಂವಿಧಾನಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಕೊಡಬೇಕಾದ್ರೆ ಹಿರಿಯ ಸಚಿವರುಗಳನ್ನ ಮಾದಿಗ ಸಮಾಜದಲ್ಲಿ ಕಡೆಗಣಿಸಬಾರ್ದು, ಒಳ್ಳೇದಲ್ಲ. ಹಾಗೇನಾದ್ರೂ ನೀವು ಅದೇ ಪದ್ಧತಿಯನ್ನು ಮುಂದುವರಿಸಿದೆ, ಕಾಂಗ್ರೆಸ್ ಏನ್ ತುಳ್ಕ ಬಂದಿದ್ರಿ, ನಿಮ್ಗೆ ಆ ಪ್ರತೀತಿ, ಆ ಸಂಪ್ರದಾಯ ಏನಿದೆ, ಈ ಸಮಾಜ ಶೋಷಣೆ ಮಾಡ್ಕೊಂಡು ಬಂದಿರೋದು, ಅದನ್ನ ಮುಂದುವರಿಸಿದ್ರೆ 2028ಕ್ಕೆ ಮಾದಿಗ ಸಮಾಜ ಜಾಗೃತ ಆಗಿದೆ. ಅವರ ಹೃದಯದಲ್ಲಿ, ಅವ್ರ ಎದೆನಲ್ಲಿ ಬೆಂಕಿ ಜ್ವಾಲೆಯಾಗಿ ನೀವು ಕಾಂಗ್ರೆಸ್ ಪಕ್ಷನ ಸುಡ್ತದೆ. 2028 ಚುನಾವಣೆಯಲ್ಲಿ GB ಚುನಾವಣೆ ಏನು BBMPದು ಸ್ಥಳೀಯ ಚುನಾವಣೆಗಳು ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತದೆ. 2028ರಲ್ಲಿ 2018 ಸಿದ್ದರಾಮಯ್ಯ ಕಣ್ಣೀರು ಹಾಕಿದ್ರು, ಒಳ ಮೀಸಲಾತಿ ವರ್ಗೀಕರಣ ಮಾಡುತ್ತೆ ನಾನು ಸೋತೆ ಅಂತ. ಈ 2028 ಕೂಡ ಯಾರು ಅಧಿಕಾರಿ ಇರ್ತಾರೋ ಅವರು ಕಣ್ಣೀರು ಹಾಕುವಂತ ಕೆಲಸನ ಬರ್ತದೆ. ನಾವು ಕೂಡ ಒಗ್ಗಟ್ಟಾಗಿ ಮುಂದಿನ 2028ಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಒಂದೇ ಮತ ಆಗಿ ಕಾಂಗ್ರೆಸ್ ಪಕ್ಷನ ಸೋಲಿಸುವಂತ ಕೆಲಸಗಳನ್ನ ಇವತ್ತಿನಿಂದ ಕೂಡ ಜನಜಾಗೃತಿನ ಎಲ್ಲ ಕಡೆ ಮಾಡ್ತೇವೆ. ಇದನ್ನ ಸಚಿವ ಸಂಪುಟ ವಿಸ್ತರಣೆ ಆಗ್ತದಲ್ಲ, ನೀವೇನ್ ಮಾಡ್ತೀರಿ ಅಂತ ಕಾಯ್ತಾ ಇದೀವಿ. ಅಲ್ಲಿ ನೀವು ಸಾಮಾಜಿಕ ನ್ಯಾಯ ಕೊಡದ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಆ ಮುಖಂಡರಿಗೆ, ಕಾಂಗ್ರೆಸ್ ವರಿಷ್ಠರಿಗೆ ಕೊಡ್ತೇವೆ. ನೀವು ಅಂಬೇಡ್ಕರ್ ಕಣ್ಣೀರು ಹಾಕ್ಸಿದ್ದೀರಾ, ಜಗಜೀವನ್ ರಾಮ್ ಕಣ್ಣೀರು ಹಾಕ್ಸಿದ್ದೀರಾ, ಅನೇಕ ಜನರನ್ನ ಶಾಣ ಮಾಡ್ಬಿಟ್ಟಿದ್ದೀರಿ. ಎಲ್ಲಿಂದ? ಯಂದ್ರಾಚಯ್ಯನವರು, ಬಸವಲಿಂಗಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ, KH ರಂಗನಾಥ್, TN ನರಸಿಂಹಮೂರ್ತಿ, IPD ಸಾಲಪ್ಪ, ಇವತ್ತಿರ್ತಕ್ಕಂಥ KH ರಂಗನಾಥ್, ತಿಮ್ಮಾಪುರು, ಪರಮೇಶ್ವರು, ಇವರೆಲ್ಲರನ್ನೂ ಕೂಡ ಕಣ್ಣೀರು ಹಾಕ್ಸಿದ್ರಿ. ಮುಖ್ಯಮಂತ್ರಿನೂ ಮಾಡ್ಲಿಲ್ಲ, ಸಚಿವ ಸ್ಥಾನಗಳು ಸರಿಯಾಗಿ ಕೊಡ್ಲಿಲ್ಲ. ಆದ್ದರಿಂದ ಮಾದಿಗ ಸಮಾಜನ ಗಂಭೀರವಾಗಿ ನಡೆಸ್ಕೊಳ್ಳಿ. ಈ ಸಮಾಜದಲ್ಲಿ ಕಟ್ಟಕಡೆ ಸಮಾಜದವ್ರು ಇದಾರೆ. ಬಂಗಿ ಸಮಾಜ ಇದೆ, ತಲೆ ಮೇಲೆ ಮರವರ ಸಮಾಜ ಇದೆ, ಮೋಚಿ ಸಮಾಜ ಇದೆ, ಚಪ್ಲಿ ಹೊಲಿಯ ಸಮಾಜ, ಪೌರ ಕಾರ್ಮಿಕರಿದ್ದಾರೆ. ಇವ್ರನ್ನೆಲ್ಲ ಮೇಲೆತ್ತಬೇಕಲ್ವಾ? ಸಮಾಜ ಕಲ್ಯಾಣ ಇಲಾಖೆನ ತೊಳೆದು ಗುಡಿಸ್ಬೇಕಾಗಿದೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಈ ಮಾದಿಗ ಸಮಾಜಕ್ಕೆ ಮಾರ್ಕ್ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ಸೌಲಭ್ಯ ನಡೀತಾ ಇಲ್ಲ. ಆ ಕಾರಣದಿಂದ ಮಾದಿಗ ಸಮಾಜಕ್ಕೆ ಸಮಾಜ ಕಲ್ಯಾಣ ಇಲಾಖೆನ ಗೌರವಯುತವಾಗಿ ವಹಿಸ್ಕೊಡ್ಬೇಕು. ಸಾಮಾಜಿಕ ನ್ಯಾಯಕ್ಕೆ ಗೌರವ ಕೊಡೋದಾದ್ರೆ ಅಂತ ಈ ಮೂಲಕ ಆಗ್ರಹವನ್ನ, ಮನವಿಯನ್ನ ಮತ್ತು ವಿನಂತಿಯನ್ನ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಸ್ನೇಹಿತರು ಅಲ್ಲೊಂದಿಂದ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರು, ಅದರಲ್ಲಿ ಮೂರ್ತಿ ಅವರು, ಕೇಶವಮೂರ್ತಿ ಅವರು, ಭೀಮರಾಜ್ ಅವರು, ಹುಸೇನಪ್ಪ ಅವರು, ಅನೇಕ ಮುಖಂಡರು ಭಾಗವಹಿಸಿ ಅವರ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಮುಖ್ಯ ಉದ್ದೇಶ ಇದ್ದಿದ್ದು ಇವಾಗೇನು DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಅಧಿಕಾರಾವಧಿಯಲ್ಲಿ ನಮ್ಮ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ವಿ. ಸಾಮಾಜಿಕ ನ್ಯಾಯ ಅಂದರೆ ಇವಾಗೇನು 35 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ವಿ, SC ಮೀಸಲಾತಿ ವರ್ಗೀಕರಣ ಮಾಡಿ ಅಂತ. 1.5% ನಾವು 70-80 ವರ್ಷಗಳಿಂದ ತಗೊಂಡಿದ್ವಿ. ಇವಾಗ ನಾವು 8% ರಿಸರ್ವೇಶನ್ ನಮಗೆ ಜನಸಂಖ್ಯೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂಕಿಅಂಶಗಳು ತೋರಿಸಿದ್ರೂ ಸಹ ಕೊಡೋ ಸ್ಥಾನದಲ್ಲಿದ್ದಂಥ ವಲಯರು ಸಿದ್ದರಾಮಯ್ಯರವರು ತಲೆ ಕೆಡಿಸಿ
ಅದನ್ನ 7ರಿಂದ 6ಕ್ಕೆ ಬಂದು 6ರಿಂದ 5ಕ್ಕೆ ಬಂದು 5:30ಗೆ ಬಂದು 5:15 5:15 ಮಾಡಿ ಒಂದು ದಿನಾನೂ ಸಹ ಹೋರಾಟ ಮಾಡ್ದೇನೆ ಸುಖ ಸಂತೋಷದಿಂದ ಇದ್ದಂಥವ್ರು ನಾವು 35 ವರ್ಷಗಳಿಂದ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿ ಅನೇಕ ಜನ ಸತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ಬೀದಿಯಲ್ಲಿ ಹಳ್ಳಿನಿಂದ ಹಿಡಿದು ಬೆಂಗಳೂರವರೆಗೂ ಸಹ ಹೋರಾಟ ಮಾಡಿ ತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ 2 ಕೋಟಿ ಖರ್ಚು ಮಾಡಿ ಆದೇಶ ಅಲ್ಲಿಂದ ತಂದ್ರೆ ಒಂದೇ ನೈಟಲ್ಲಿ ಚೇಂಜ್ ಮಾಡಿ 5 ಕೊಟ್ಟಿದ್ದಾರೆ. ಇದು ಎಲ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿ 7 ಕೋಟಿ ಜನರಲ್ಲಿ ಬುದ್ಧಿವಂತರು, ಮೇಧಾವಿಗಳು, ಮಾಧ್ಯಮದವರು, ರಾಜಕಾರಣಿಗಳು, ಎಲ್ಲಾ ಪಕ್ಷದವ್ರಿಗೂ ಗೊತ್ತಿದೆ. ಅದ್ರ ಯಾರು ವಾಯ್ಸ್ ಮಾಡಲಿಲ್ಲ ನಮ್ಮ ಪರವಾಗಿ. ನಾವೇ ಮಾಡಬೇಕು. ಆದ್ರೆ ಪತ್ರಿಕೋದ್ಯಮಿಗಳು ನೀವು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲಾದ್ರೂ ಸಹ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಒಬ್ರು ಹೇಳಿದ್ದೀರಾ? ಏನಿಲ್ಲ. ನಾವೇ ಕೇಳ್ಕೊಬೇಕು, ನಾವೇ ಬೆಕ್ ಮಾಡಬೇಕು ಅಲ್ವಾ? ಒಂದು ಇವತ್ತು 7 MLCಗಳಾಗ್ತಾ ಇದೆ. ಇವತ್ತು ಎಲೆಕ್ಷನ್ ಇದೆ. 7ರಲ್ಲಿ ಒಬ್ಬ ಮಾದಿಗರಿದ್ದಾರಾ? ಇಲ್ಲ. ನಾವು ಕೇಳಬಾರ್ದು. ರಿಸರ್ವೇಶನ್ನು ಅದು ಏನು ಅಪ್ಪಿತಪ್ಪಿ ರಾಜಕೀಯದಲ್ಲಿ ಕೊಟ್ಬಿಟ್ಟಾರೆ. MLCಗಳ ರಿಸರ್ವೇಶನ್ ಇಲ್ಲ, ರಾಜ್ಯಸಭಾದಲ್ಲಿ ರಿಸರ್ವೇಶನ್ ಇಲ್ಲ, ಗವರ್ನರ್ಸ್ ಅಲ್ಲಿ ರಿಸರ್ವೇಶನ್ ಇಲ್ಲ, ಯಾವುದೇ ಉನ್ನತ ಸ್ಥಾನದಲ್ಲಿ ರಿಸರ್ವೇಶನ್ ಇಲ್ಲ. ಪರ್ಕೆ ಚನ್ಕೆ ಪೆನ್ನು ಇಷ್ಟು ಬಿಟ್ರೆ ಅದರಲ್ಲಿ ಕೊಡೋದು ಇಲ್ಲ ನಮಗೆ. ಅದು ಸಾವಿರಾರು ಪೋಸ್ಟ್ಗಳಿಗೆ ಖಾಲಿ ಬಿದ್ದಿವೆ ನಮಗೆ. ಅದು ಏನು 80 ವರ್ಷಗಳಿಂದ ನಾವು ಇರ್ತಕ್ಕಂಥ 8%ಗೆ 1.5% ಕೊಟ್ಕೊಂಡ್ ಬಂದಿದಾರಲ್ಲ ರಿಸರ್ವೇಶನ್. 1.5% ನಮ್ಗೆ ಸಿಕ್ಕಿರೋದು. ಅದು ಕೇಳಿದ್ರೆ ಯಾವ ಪತ್ರಿಕೆಯವರನ್ನಾಗ್ಲಿ ಅವ್ರಿಗೆ ಅನ್ಯಾಯ ಆಗಿದೆ ಕೊಡ್ರಿ ಅಂತ ಹೇಳಿದ್ದೀರಾ ನೀವು? ಯಾವ ಬುದ್ಧಿಜೀವಿಗಳು ಎಲ್ಲೇನೋ ಮಾತಾಡ್ತಾರೆ. ಸಾಹಿತಿಗಳಿದ್ದಾರೆ, ಮೇಧಾವಿಗಳಿದ್ದಾರೆ, ಪಂಡಿತರಿದ್ದಾರೆ. ಯಾರಾದ್ರೂ ಓಪನ್ ಆಗಿ ಮಾದಿಗೆ ಅನ್ಯಾಯ ಆಗಿದೆ ಕೊಡ್ರಪ್ಪ ಅಂತ ಕೇಳಿದಾರ? ಇಲ್ಲ. ಅದಕ್ಕೋಸ್ಕರಾಗಿ ನಮಗೆ ನಮ್ಮ ಕಷ್ಟ ನಾವೇ ಬಿದ್ದು ನಾವೇ ಎದ್ದು ಬರ್ತಾ ಇರ್ತೀವಿ. ಆ ಪತ್ರಿಕೆಯವರು ಸಹ ನಮ್ಗೆ ಸಪೋರ್ಟ್ ಇಲ್ಲ. ನೇರವಾಗಿ ಹೇಳ್ತೀವಿ. ಬಹಳ ನೋವಾಗ್ತಾ ಇದೆ. ನಾವು ಎಲ್ಲೇ ಹೋರಾಟ ಮಾಡಿದ್ರು ಸಹ ಒಂದು ಲೈನ್ ಹಾಕ್ತೀರ. ಊರುಗಳಲ್ಲಿ ಮನೆಗಳಲ್ಲಿ ಸನ್ಮಾನ ಮಾಡಿದ್ರೆ ಫ್ರಂಟ್ ಪೇಜಲ್ಲಿ ಬರುತ್ತೆ ಬೇರೆ ಜಾತಿಯವ್ರದ್ದು. ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಸನ್ಮಾನ ಬೆಳಗ್ಗೆ ಮಾಡಿದ್ರೆ ಪೇಪರಲ್ಲಿ ಹಾಕ್ತೀರಾ, ಫ್ರಂಟ್ ಪೇಜಲ್ಲಿ ಬರುತ್ತೆ. ನಾವು ಸಾವಿರಾರು ಜನ ಸೇರಿದ್ರೆ ಏನೋ ಒಂದು ಲೈನ್ ಹಾಕ್ತೀರ. ಅದು ಏನೋ ಕಷ್ಟಪಟ್ಟು. ಸರಿ, ನಮ್ಮ ನೋವುಗಳು ನಿಮ್ಗೆಲ್ಲ ಗೊತ್ತಿದೆ ತಾನೆ. ಎಲ್ಲಾದ್ರೂ ಸಂವಾದ ಮಾಡಿದ್ರೆ ಸಂವಾದ ಕರೆದಿ ಟಿವಿಗಳಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಾರದ ವಿಚಾರ ನಡೆದ್ರೆ ಬೆಳಗಿನ ಸಾಯಂಕಾಲದವರೆಗೂ ಎಲ್ಲಾ ಚಾನಲ್ ರಿಪೀಟ್ ಮಾಡಿ 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 ಜನರ ಮನಸ್ಸೆಲ್ಲ ಕೆಡಿಸ್ತೀರ. ಎಂತ ನೋವಿದೆ ನಮ್ಗೆ. ನಿಮ್ಗೆ ಅರಿವಿದೆಯೇ ಇಲ್ಲ ತಾನೆ? ಅರಿವಿದ ಮೇಲೆ ಯಾಕೆ ಹಾಕಿಲ್ಲ? ಯಾಕೆ ನಮ್ಮನ್ನು ಪ್ರಶ್ನಿಸಿಲ್ಲ? ನಮ್ಮನ್ನ ಯಾಕೆ ಕೇಳಿಲ್ಲ? ಮಾದಿಗ ದಂಡ ಅಂತ ಕಟ್ಟಿದ್ದೀರಲ್ರೆ, ರಿಸರ್ವೇಶನ್ ಯಾಕೆ ಆಗ್ಬೇಕು ನಿಮ್ಗೆ? ರಿಸರ್ವೇಶನ್ ಕೊಟ್ಟಿಲ್ವಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಗೆ ಇಲ್ಲ. ಅದಕ್ಕೋಸ್ಕರಾಗಿ ನಾವು ಎಷ್ಟು ಕಷ್ಟ ಆದ್ರೂ ಸಹ ನಾವೇ ಬಿದ್ದೇಳ್ಬೇಕು. ನಮ್ಗೆ ಯಾರ ಸಪೋರ್ಟ್ ಇಲ್ಲ ಅಂತ ನಾವು ಭಾವಿಸಿದ್ದೀವಿ ಸರ್. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಕರ್ನಾಟಕ ರಾಜ್ಯದಲ್ಲಿ 35 ವರ್ಷಗಳಿಂದಲೂ ಕೂಡ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಆದಿಜಾಂಬವ ಸಂಘಗಳು, DSSಗಳು ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮೂಲ ಹೋರಾಟಗಾರರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸ್ಪಷ್ಟವಾಗಿ 3 ಅಂಶಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಕಾಂಗ್ರೆಸ್ ಸರ್ಕಾರವನ್ನು ಕೂಡ 2023ರಲ್ಲಿ ಗೆಲ್ಸಿದ್ದೀವಿ. 200 ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು. ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. 13 ವರ್ಷಗಳಿಂದಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಮುದಾಯಕ್ಕೆ ಮಾಡ್ಕೊಳಕ್ ಆಗಲೇ ಇಲ್ಲ. ಈಗಲಾದ್ರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು. ನಮಗೆ ನಮ್ಮ ಸಮುದಾಯಕ್ಕೆ 3 ಸ್ಥಾನಗಳು ಕೊಡಬೇಕು, ಸಚಿವರ ಸ್ಥಾನಗಳು. ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರು ಮತ್ತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಥಾನಮಾನಗಳನ್ನ ಕೊಡಬೇಕು. ಇದನ್ನ ಮುಂದಿನ 2028ರ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸಬೇಕಂದ್ರೆ, ಈ ಸಮುದಾಯವನ್ನ ಜೊತೆಗಿಟ್ಕೋಬೇಕು ಅಂದ್ರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಹಿರಿಯ ದಲಿತ ಹೋರಾಟಗಾರರು, ದಲಿತ ಚಳವಳಿಯ ಹೋರಾಟಗಾರರಾದ ಡಾಕ್ಟರ್ ಎನ್ ಮೂರ್ತಿ ಅವರು, ಮತ್ತು ಎಂ ಶಂಕರಪ್ಪ ಅವರು, ಮತ್ತು ಹುಸೇನಪ್ಪ ಸ್ವಾಮಿ ಮಾದಿಗ ಅವರು, ಡಾಕ್ಟರ್ ಭೀಮರಾಜ್ ಅವರು, ಆಮೇಲೆ ಕರ್ನಾಟಕ ಮಾದಿಗ ದಂಡೋರದ ದೇವರಾಜ್ ಅವರು, ಮತ್ತು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ
ಶಿವರಾಯ ಅಕ್ಕರ್ಕೆ ಅವರು ಹಾಗೂ ಕರ್ನಾಟಕ ಬಹುಜನ ಚಳವಳಿಯ ಕನಿಕೇನಹಳ್ಳಿ ಕೃಷ್ಣಪ್ಪನವರು, ಹೀಗೆ ನಮ್ಮ ಲಿಂಗರಾಜ್ ಅವರು, ಕದರೇಶ್ ಅವರು, ಮತ್ತು ಈಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಒಕ್ಕೂಟದಿಂದ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಿರಿಯರಾದ KH ಮುನಿಯಪ್ಪನವ್ರಿಗೆ, ಹಾಗೆ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದ RB ತಿಮ್ಮಾಪುರ ಅವ್ರಿಗೆ, ಮತ್ತು H ಆಂಜನೇಯ ಅವ್ರಿಗೂ ಕೂಡ MLC ಮಾಡಿ ಮಂತ್ರಿ ಮಾಡಿದ್ರೆ, ಸಮಾಜ ಕಲ್ಯಾಣ ಇಲಾಖೆನೇ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು. ಮಾದಿಗರು 13 ವರ್ಷಗಳಿಂದ ಬರ ಬಿದ್ದೋಗಿದ್ದಾರೆ. ಮಾದಿಗರು ಯಾವ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ಲ. ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತಂದರೆ ನೀವು ದಯವಿಟ್ಟು ಈ ಕೆಲಸ ಮಾಡಿ, ಇಲ್ಲ ಆದರೆ ನಾವೆಲ್ಲ ತೀರ್ಮಾನ ಕೊಡೋದು, ಜನ ನಿಮಗೆ ಮುಂದಿನ 2028 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಸ್ತಾ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮಾಜಕ್ಕೆ ಎಲ್ಲಾ ಸರ್ಕಾರಗಳು ಕೂಡ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ. ನಾವು ಕಂಡಂಗೆ ನನ್ನ ಅನುಭವದಲ್ಲಿ ದೇವರಾಜ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯ ಸರ್ಕಾರದವರೆಗೆ ನಮ್ಮ ಏನು ಸಮಾಜ ಇದೆ, ಎಡ ಮತ್ತು ಬಲ, ಅವರಿಗೆ ಈಕ್ವಲ್ ಆಗಿ ಅವ್ರಿಗೆ 2 ಕೊಟ್ಟರೆ ನಮ್ಗೆ 2, ನಮ್ಗೆ 2 ಕೊಟ್ಟರೆ ಅವ್ರಿಗೆ 2, ಆ ರೀತಿ ಮಾಡ್ಕೊಂಡೇ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾದ ತಕ್ಷಣ ನಮಗೆ ಅವ್ರು ಅನ್ಯಾಯ ಮಾಡಿದ್ರು. ಆ ಟೈಮ್ನಲ್ಲಿ ನಮಗೆ ಸರಿಯಾದ ಪ್ರಾತಿನಿಧ್ಯ ಕೊಡಲಿಲ್ಲ. ಮತ್ತೆ ಅವರಿಗೆ ಏನೋ ಒಂದು ಕಾಟಾಚಾರಕ್ಕೆ ಯಾವುದೋ ಒಂದು ಖಾತೆ ಕೊಟ್ಟು ನಮಗೆ ಮೋಸ ಮಾಡಿದ್ರು. ಮತ್ತೆ ಮೂಲೆ ಗುಂಪು ಮಾಡ್ಲಿಕ್ಕಂತ ಒಂದು ಹುನ್ನಾರ ನಡೆಸಿದ್ದಾರೆ. ಈಗ ಸಾಮಾನ್ಯವಾಗಿ ನಾವು ಸುಮಾರು ಸಿದ್ದರಾಮಯ್ಯ ಸರ್ಕಾರ ಬಂದಾಗಲಿಂದ ಹಿಡಿದು ಇಲ್ಲಿನವರೆಗೂ ಕೂಡ ನಾವು ಹಿರಿಯರಾದಂಥ KH ಮುನಿಯಪ್ಪನವರು 7 ಸಾರಿ MP ಆಗಿರ್ತಕ್ಕಂಥವ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಹಿರಿಯ ಮುತ್ಸಜ್ಜಿ, ಮತ್ತೆ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನೆಲ್ಲ ಬಹಳ ಅಂತ ಅಖಿಲ ಭಾರತ ಮಾದಿಗ ದಂಡು ರಾಜ್ಯಾಧ್ಯಕ್ಷರು ಮತ್ತು ಮಾದಿಗ ಸಮಾಜದ ಒಕ್ಕೂಟದ ಸಂಚಾಲಕರು ಇವತ್ತಿನ ಎಲ್ಲರೂ ಒಕ್ಕೂಟದ ರಾಜ್ಯಾಧ್ಯಕ್ಷರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಮಾದಿಗ ಸಮಾಜಕ್ಕೆ ಇವತ್ತು ಗ್ರಾಮದಲ್ಲಿ ಅಸ್ಪೃಶ್ಯತೆ ನಡೀತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಸ್ಪೃಶ್ಯರೇ ರಾಷ್ಟ್ರಾಧ್ಯಕ್ಷ ಆದರೂ ಕೂಡ ಅಸ್ಪೃಶ್ಯತೆ ನಡೀತದೆ. ಯಾಕಂದ್ರೆ ಉನ್ನತ ಸ್ಥಾನ ಕೊಡೋದ್ರಲ್ಲಿ ಮಾದಿಗರಿಗೆ ತುಳಿತಕ್ಕಂಥವ್ರು ಯಾರಲ್ಲ, ಅಸ್ಪೃಶ್ಯರೇ ತುಳಿತಾರೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜ ಬಹಳ ಮನದಾಗಿಟ್ಕೊಂಡು ನಿಮ್ಮ ಕಾಂಗ್ರೆಸ್ದ ಒಂದು ಆಟಗಳನ್ನ ನೋಡ್ತಾ ಬಂದಿದೆ. ಇದು ಉಳಿಗಾಲ ಇಲ್ಲ. ಯಾಕಂದ್ರೆ ಭಾರತ ದೇಶದಲ್ಲಿ ನಾವು ನೋಡಿದಪ್ಪ ಅಂದ್ರೆ ಒಂದೊಂದು ಕಡೆ ಕಾಂಗ್ರೆಸ್ ಸರ್ವನಾಶ ಆಗ್ತದೆ. ಇಲ್ಲಿ ಮಾದಿಗರನಿಗೆ ನೀವು ಏನ್ ಸಚಿವ ಸಂಪುಟದಲ್ಲಿ 3 ಸ್ಥಾನಗಳನ್ನು ಮಾದಿಗರಿಗೆ ಕೊಡಬೇಕು, ಅದು ಉಪಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮತ್ತು ಇನ್ನಿತರ ಸ್ಥಾನಗಳು ಮಾದಿಗರಿಗೆ 3 ಸಂಪುಟ ಸಭೆ ಕೊಡಬೇಕು. ಒಳ ಮೀಸಲಾತಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶನ ನೀಡಿದೆ, ಒಂದು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಮಾಡ್ಬೇಕನ್ನಂತದ್ ಹೇಳ್ಯಾರಲ್ಲ, ಅದನ್ನ ಒಳ ಮೀಸಲಾತಿ ಹೊಡೆದು ಕೆಡಿಸಿ ಮಾದಿಗರಿಗೆ ಸಿಗಲಾರ್ದಂಗ್ ಮಾಡಿದ್ರೆ ಅದ್ರ ನಿಮಗೆ ಗಂಟಪ್ಟು ಕೋಟ್ ಆಗ್ತದೆ ಮತ್ತು ಮಾದಿಗರ ಶಾಪ ಆಗ್ತದೆ. ಇದು ಸರಿಯಲ್ಲ. ಯಾಕಂದ್ರೆ ನಮಗೆ ಎಲ್ಲೋ ದೌರ್ಜನ್ಯ ಆದ್ರೆ ಇವತ್ತು ಅಸೆಂಬ್ಲಿಯಲ್ಲಿ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅಸೆಂಬ್ಲಿಯಲ್ಲೇ ಇವತ್ತು ನಮಗೆ ಈ ರೀತಿ ದೌರ್ಜನ್ಯ ನಡೆದಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಆ ಓಟಿನಿಂದ ನಿಮ್ಮನ್ನ ಒಡೆದು ಓಡಿಸುವ ನಮ್ಮ ಮಾತನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ನೂತನ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಎಲ್ಲರಿಗೆ ನಾನು ಪಕ್ಷಕ್ಕೆ ಆಗ್ರಹಿಸ್ತೇನೆ. ಅಂತೇಳಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRHS ರಾಜ್ಯಾಧ್ಯಕ್ಷ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂತ ಪ್ರಮುಖವಾದಂತ ಉದ್ದೇಶ ಏನಂದ್ರ, ಈ ರಾಜ್ಯದೊಳಗಡೆ ಬಂದಿರತಕ್ಕಂತ ಸರಿಸುಮಾರು 3-4 ವರದಿಗಳಿದ್ದಾವ. 3-4 ವರದಿಯಲ್ಲಿ ಕೂಡ ಮಾದಿಗರು ಬಹುಸಂಖ್ಯಾತರ ಅಂತ ಹೇಳ್ತಾ ಇದ್ದಾರೆ, 101 ಜಾತಿ. ಆದ್ರೆ ಸೌಲಭ್ಯವನ್ನು ಕೊಡತಕ್ಕಂತ ಸಂದರ್ಭದೊಳಗಡೆ ಮಾದಿಗರಿಗೆ ವಂಚನೆ ಮಾಡತಕ್ಕಂತ ಕೆಲಸವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾವ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಅತ್ಯಂತ ವ್ಯವಸ್ಥಿತವಾದಂತ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ನಿಮ್ಗೆ ಉದಾಹರಣೆಗೆ ಹೇಳೋದಾದ್ರ, ಮೊನ್ನೆ ನಡೆದಿರ್ತಕ್ಕಂಥ ಲಾಸ್ಟ್ ಟೈಮ್ ಏನ್ ಚುನಾವಣೆ ಆಯಿತು 2023ರಲ್ಲಿ, ಆ ಚುನಾವಣೆಯಲ್ಲಿ ತರಾತುರಿನಲ್ಲಿ ಕಾಂಗ್ರೆಸ್ ಒಂದು ಘೋಷಣೆ ಮಾಡ್ಕೊಳ್ತಾ ಇದೆ. ಏನ್ ಮಾಡ್ಕೊಳತ್ತ ಅಂದ್ರೆ, ಚಿತ್ರದುರ್ಗದ ಘೋಷಣೆ 6ನೇ ಗ್ಯಾರಂಟಿ. ನಾವು ಒಂದು ವೇಳೆ ಅಧಿಕಾರಕ್ಕೆ ಬಂದದಾದ್ರ ಸದಾಶಿವ ಆಯೋಗದ ವರದಿಯನ್ನ ಮೊದಲನೇ ಅಧಿವೇಶನದಲ್ಲಿ ನಾವು ಜಾರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರ. ಆದ್ರೆ ಇವತ್ತೇನಾಗಿದೆ ಅಂದ್ರ, ಸುಪ್ರೀಂ ಕೋರ್ಟ್ ಆದೇಶ 1/8/2024 ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದ. ಇನ್ನ 2 ತಿಂಗಳ ಕಳೆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆದ್ರೂ ಕೂಡ ಇವರು ಒಳ ಮೀಸಲಾತಿಯನ್ನ ಸಮರ್ಪಕವಾದಂತ ರೀತಿಯಲ್ಲಿ ಜಾರಿಪಡಿಸಕ್ಕಿಲ್ಲ. ಅದನ್ನೇನಪ್ಪ ಅಂದ್ರೆ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಜಾರಿ ಆಗದೇ ಇರೋ ರೀತಿಯಲ್ಲಿ ಅಡೆತಡೆಯನ್ನ ಉಂಟು ಮಾಡಿಕೊಂಡು ಕುಂತಿರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು
ಹಿಂದೆ ಚುನಾವಣೆಯಲ್ಲಿ ಏನ್ ಸೋತಿದ್ರು 2017ರಾಗ ದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರ, ಪತ್ರಕರ್ತರು ಕೇಳ್ತಾರೆ, ನೀವು ಲಿಂಗಾಯತ ಧರ್ಮವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದದಕ್ಕೆ ಸೋಲ್ಬೇಕಾಯ್ತನ್ನಂತ ಮಾತು ಹೇಳ್ತಾರ. ಅವಾಗ ಸಿದ್ದರಾಮಯ್ಯನವ್ರು ಏನಂತ, ಇಲ್ಲ ನಾವು ಅದಕ್ಕೂ ಸೋತಿಲ್ಲ, ಸದಾಶಿವ ಆಯೋಗನ ಕೇಂದ್ರಕ್ಕೆ ಶಿಫಾರಸು ಮಾಡಲ್ಲಿ ಮೀನಾಮೇಸಿ ಎಣಿಸೋದಕ್ಕೆ ನಾವು ಸೋತಿವಿ ಅಂತಕ್ಕಂಥ ಮಾತನ್ನು ಒಪ್ಕೊಳ್ತಾರ. ಆದ್ರೆ ಇವಾಗ ಅಧಿಕಾರಕ್ಕೆ ಬಂದು ಹೆಂಗಿದೆ ಅಂದ್ರೆ ಒಳ ಮೀಸಲಾತಿ ಜಾರಿಪಡಿಸಿದಂಗಿದೆ, ವಾಸ್ತವಿಕವಾಗಿ ಜಾರಿಪಡಿಸಿಲ್ಲ ಒಂದು. ಆಮೇಲೆ ಈಗ ಜಾರಿಪಡಿಸಿರ್ತಕ್ಕಂಥದ್ದು ಏನಿದೆ ಅಂದ್ರ ಅದು ಒಳ ಮೀಸಲಾತಿ ಅಲ್ಲ, ಸಮಾನ ಮೀಸಲಾತಿ ಅಂತಕ್ಕಂಥ ಅಂಶ ಇದೆ. ಮತ್ತೆ 80 ವರ್ಷದಿಂದ 100 ರೋಸ್ಟರ್ ಬಿಂದುಗಳಿದ್ದಿರಂತದ್ದನ್ನ ಈಗ ಬಂದ್ಬಿಟ್ಟು 400 ರೋಸ್ಟರ್ ಬಿಂದುಗಳನ್ನ ಮಾಡಿದ್ದಾರೆ. 400 ರೋಸ್ಟರ್ ಬಿಂದುಗಳು ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರ ಮಾದಿಗರಿಗೆ ಸಿಗತಕ್ಕಂಥ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾದಂತ ಅವಕಾಶಗಳನ್ನ ತಪ್ಪಿಸ್ಬೇಕು. ಅವ್ರಿಗೆ ಸಿಗತಕ್ಕಂಥ ಪ್ರಥಮವಾದಂತ ಪ್ರಾಶಸ್ತ್ಯ ಏನಿತ್ತು, ಕನಿಷ್ಠ 9 ಹುದ್ದೆಗಳು ಬಂದಂತ ಸಂದರ್ಭದೊಳಗಡೆ ಎ ಗ್ರೂಪಿಗೆ ಕೊಡ್ಬೇಕಾಗಿತ್ತು. ಅದು 9 ಒಳಗಡೆ ಹುದ್ದೆಗಳಿದ್ದಾದ್ರ ಎ ಗ್ರೂಪಿಗೆ ಕೊಡ್ಬೇಕಾಗಿತ್ತು. ಅದನ್ನ ತೆಗೆದುಹಾಕಿಬಿಟ್ಟು ಈಗ ಸಮಾನ ಮೀಸಲಾತಿ ಹಂಗಂತ ಹೇಳಿದ್ರೆ 15ಕ್ಕಿಂತ ಮೇಲ್ಪಟ್ಟಿದ್ರೆ ಮಾತ್ರ ಒಳ ಮೀಸಲಾತಿ ಅನ್ವಯಿಸ್ತದ. ಒಂದು ವೇಳೆ 15ಕ್ಕಿಂತ ಕಡಿಮೆ ಇದ್ದು 3 ಬಿಂದುಗಳಿಗೆ ಹಂಚಿಕೆ ಆಗಿಲ್ಲ ಅನ್ನೋದಾದ್ರ ಅದನ್ನ SC ಜನರಲ್ ಅಂತ ಪರಿಗಣನೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿರ್ತಕ್ಕಂಥ ಆದೇಶನ ಅತ್ಯಂತ ಬಹಿರಂಗವಾಗಿ ಅದನ್ನ ಅವಹೇಳನ ಮಾಡಿದ್ದಾರೆ. ಅದಕ್ಕೆ ವಿರುದ್ಧವಾದಂತ ನಡೆಯನ್ನ ರಾಜ್ಯ ಸರ್ಕಾರ ಪ್ರದರ್ಶನ ಮಾಡಿದೆ. ಒಂದು ವೇಳೆ ಏನಾದ್ರೂ ಇದೇ ನಡೆಯನ್ನ ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತದ ಅನ್ನೋದಾದ್ರ ಬಹುಶಃ ಮಾದಿಗರ ಸಿಟ್ಟು ಏನಿದೆ, ಕಿಚ್ಚು ಏನಿದೆ, 35 ವರ್ಷದ ಹೋರಾಟವನ್ನ ನೀವೇನು ಮಣ್ಣು ಪಾಲು ಮಾಡಿದ್ದೀರಲ್ಲ, ಅದರ ಫಲಿತಾಂಶವನ್ನ 2028 MLA ಚುನಾವಣೆಯಲ್ಲಿ ಖಂಡಿತವಾಗಲೂ ನೀವು ಎದುರಿಸಬೇಕಾಗತ್ತ. ಆ ಒಂದು ಫಲಿತಾಂಶ ಹೆಂಗಿರುತ್ತ ಅಂದ್ರೆ ನೀವು ಸರ್ವನಾಶ ಆಗ್ತಕ್ಕಂಥ ರೀತಿನಲ್ಲಿ ಇರುತ್ತ. ಒಂದು ಕಡೆಗೆ ನೀವು ಸಮುದಾಯಕ್ಕೆ ಕೊಡತಕ್ಕಂತ ವಿದ್ಯಾ ಉದ್ಯೋಗ ಸಾಂವಿಧಾನಿಕ ಸವಲತ್ತುಗಳಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಿ. ಮತ್ತೊಂದು ಕಡೆ ರಾಜಕೀಯವಾದಂತ ಪ್ರಾತಿನಿಧ್ಯ ಕೊಡತಕ್ಕಂತ ವಿಷಯದಲ್ಲಿ ಕೂಡ ನಿಮ್ಮ ಅಧಿಕಾರ ಇದೆ, ನೀವು ಮುಂದಾಳತ್ವ ಇದೆ, ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ಯಾವ ಒಂದು ಸಿನಿಯಾರಿಟಿಯನ್ನ ಅಥವಾ ಹಿರಿತನವನ್ನ ಪರಿಗಣನೆ ಮಾಡದೇನೆ ಏನಪ್ಪಾ ಅಂದ್ರ ಹಿರಿಯರಿಗೆ ಉನ್ನತ ಹುದ್ದೆ ಕೊಟ್ಟು ಹಿರಿಯರನ್ನ ಮೂಲೆ ಗುಂಪು ಮಾಡತಕ್ಕಂತ ಅತ್ಯಂತ ಬಹಿರಂಗವಾದಂತ ಶೋಷಣಾತ್ಮಕವಾದಂತ ಒಂದು ವ್ಯವಸ್ಥೆ ಏನಿದೆ ಅದನ್ನು ಖಂಡನೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಆಗ್ರಹ ಏನಿದೆ ಅಂದ್ರ ಒಳ ಮೀಸಲಾತಿ ಜಾರಿಪಡಿಸುವಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಅನ್ಯಾಯಾತ್ಮಕ ತಾರತಮ್ಯವನ್ನು ಸರಿಪಡಿಸುವುದಕ್ಕೋಸ್ಕರ ಮಾದಿಗರಿಗೆ ಕಡ್ಡಾಯವಾಗಿ ಸಾಮಾಜಿಕ ಕಲ್ಯಾಣ ಖಾತೆಯನ್ನು ಕೊಡಬೇಕು. ಕೊಡೋದ್ರ ಮುಖಾಂತರ ಅದನ್ನ ಸರಿಪಡಿಸಿದ್ದಾದ್ರ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರ್ತೀವಿ, ಇಲ್ಲಾಂದ್ರೆ ಇದ್ರ ವಿರುದ್ಧ ಉಗ್ರವಾದಂತ ಹೋರಾಟ ಮತ್ತು ರಾಜಕೀಯ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಂತೇಳಿ ಈ ಮೂಲಕ ನಾವು ಆಗ್ರಹ